ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ಸಂತೋಷ್ ರಾಠೋಡ್. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಮಾಡಿದ್ದಾಯಿತು. ಆದರೆ ಈಗ ಅವರು ಕೂತಿರುವಂಥದ್ದು ಸಿಎಂ ಕುರ್ಚಿ ಅಲ್ಲ, ಒಂದು ರೀತಿ ಕಾದ ಕುಲುಮೆಯಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನನೇ ಬೇಕು ಅಂತ ಬೇಡಿಕೆಯನ್ನು ಇಡ್ತಾ ಇದ್ರೆ, ಮತ್ತೆ ಕೆಲವು ಸಚಿವರು ಅಂದರೆ ನೂತನ ಸಚಿವರೇನಿದ್ದಾರೆ ಅವರು ಕೂಡ ಪ್ರಬಲ ಖಾತೆಗಳನ್ನು ಕೇಳ್ತಾ ಇದ್ದಾರೆ. ಇಂಥದ್ದೇ ಖಾತೆ ಬೇಕು, ಕೊಡ್ತಿರೋ ಇಲ್ವೋ, ಆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ ಆಗಿದೆ ಈಗ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹಾಗಿದ್ದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಸಹಜವಾಗಿ 2 ವರ್ಷಗಳವರೆಗೆ ಅವರು ನೆಮ್ಮದಿಯಾಗಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ 2 ವರ್ಷಗಳವರೆಗೆ ಅವರು ಏನು ಅಂದುಕೊಂಡಿದ್ದಾರೆ ಆ ರೀತಿಯಲ್ಲಿ ಸರ್ಕಾರವನ್ನು ಮುನ್ನಡೆಸೋದಕ್ಕೆ ಅವ್ರಿಗೆ ಸಾಧ್ಯನಾ? ಈ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಸಂಪುಟ ಸುಖಾಂತ್ಯವಾಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಯಾಕಂದರೆ ಸಿಎಂ ಕುರ್ಚಿ ಕೂಡ ಸುಖಾಂತ್ಯ ಆಯಿತು ಈಗ ಕಾಂಗ್ರೆಸ್ ಪಕ್ಷದಲ್ಲಿ. ಆದರೆ ಈಗ ಈ ಸಂಪುಟದಲ್ಲಿ ಒಂದು ರೀತಿ ಬೆಂಕಿ ಏನಾದರೂ ಆರಂಭ ಆಗಿದೆಯಾ? ಇದೆಲ್ಲವನ್ನೂ ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸಂಪುಟದೊಳಗೆ ಬೆಂಕಿ. ನೋಡಿ, ಇದನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಆದರೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈಗ ಒಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಸಂಪುಟದ ಗಂಡಾಂತರ ಆರಂಭ ಆಗಿದೆ. ಈಗ ಪ್ರಮಾಣ ವಚನದ ಮರುದಿನವೇ ಭಾರಿ ಭಿನ್ನಮತ ಸ್ಫೋಟ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಸಿಕ್ಕ ಬೆನ್ನಲ್ಲೇ ಸಂಪುಟ ಸಂಕಟ ಆರಂಭವಾಗಿದೆ. ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಬಾಯಲ್ಲಿ ರಾಜೀನಾಮೆ ಮಾತು ಬಂದಿದೆ. ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡದೇ ಇದ್ರೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ. ಖಾತೆ ಹಂಚಿಕೆ ಮುನ್ನವೇ ಡಿ.ಕೆ. ಶಿವಕುಮಾರ್ಗೆ ಈಗ ಹಿರಿಯರದ್ದೇ ದೊಡ್ಡ ಟೆನ್ಷನ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಸಂಪುಟದ ಗಂಡಾಂತರ ಎದುರಾಗ್ತಾ ಇದೆ. ಈಗ ನೇರವಾಗಿ ರಾಜೀನಾಮೆ ಕೊಡ್ತೀವ್ರಿ ನಾವು, ಇದನ್ನ ಬ್ಲ್ಯಾಕ್ ಮೇಲ್ ಅನ್ನಬೇಕಾ ಅಥವಾ ಒತ್ತಡ ಹೇರುವಂತಹ ಒಂದು ತಂತ್ರ ಅನ್ನಬೇಕಾ? ಈಗ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿಯಾಗಿ ಕಾದ ಕುಲುಮೆಯಲ್ಲಿ ಕೂತಿರೋ ಹಾಗಾಗಿದೆ. ನೋಡಿ, ಸಿಎಂ ಕುರ್ಚಿ ಸುಖಾಂತ್ಯ ಆಗಿತ್ತು, ಕೊನೆಗೂ ಅಧಿಕಾರ ಹಸ್ತಾಂತರ ಆಯಿತು. ಡಿ.ಕೆ. ಶಿವಕುಮಾರ್ಗೆ ಪ್ರಮಾಣ ವಚನ ಸ್ವೀಕಾರ ಕೂಡ ಆಯಿತು. ಆದರೆ ಅಸಲಿ ಗೇಮ್ ಪ್ಲಾನ್ ಈಗ ಸ್ಟಾರ್ಟ್ ಆಗಿದೆ. ಈಗ ನಿನ್ನೆಯಷ್ಟೇ ಪಕ್ಷ ತ್ಯಾಗದ ಬಾಂಬ್ ಅನ್ನು ಸಿಡಿಸಿದ್ರು ಜಮೀರ್ ಅಹಮದ್. ನಿನ್ನೆ ತಾನೇ ಅವರು ಮಾತನಾಡಿದ್ರು. ಜಮೀರ್ ಅಹಮದ್ ಬೆನ್ನಿಗೆ ಮುಸ್ಲಿಂ ಧರ್ಮಗುರುಗಳು ಕೂಡ ನಿಂತಿದ್ದಾರೆ. ಹೈಕಮಾಂಡ್ಗೆ ಒತ್ತಡ ತರೋದಕ್ಕೆ ತಡರಾತ್ರಿ ಜಮೀರ್ ಅವರು ರಹಸ್ಯ ಸಭೆ ಮಾಡಿದ್ದಾರೆ. ಇತ್ತ ಬೆಂಗಳೂರಿನ ಕಾಂಗ್ರೆಸ್ ಹಿರಿಯಣ್ಣನ ರಾಜೀನಾಮೆ ಕೂಡ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ರಭಸಕ್ಕೆ ಕಂಗೆಟ್ಟು ಹೋಗಿದೆ ಕಾಂಗ್ರೆಸ್ ಪಾಳೆಯ. ಡಿ.ಕೆ. ಶಿವಕುಮಾರ್ಗೆ ಆರಂಭದಲ್ಲೇ ಹಿರಿಯರ ಬೇಡಿಕೆಗಳು ತಲೆನೋವಾಗ್ತಾ ಇದೆ. ಅದರಲ್ಲೂ ಬ್ಲ್ಯಾಕ್ ಮೇಲು, ನೇರವಾಗಿ ರಾಜೀನಾಮೆ ಕೊಡ್ತೀವಿ ನಾವು ಅಂತ. ಮತ್ತೊಂದು ಕಡೆ ಜಮೀರ್ ಅಹಮದ್ ಅವರು ಇಲ್ಲ, ಸಚಿವ ಸ್ಥಾನ ಕೊಡೋದಿಲ್ವಾ, ಪದತ್ಯಾಗನೆ ಮಾಡ್ತೀನಿ ನಾನು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಹೈಕಮಾಂಡ್ಗೆ ಒತ್ತಡ ತರೋದಕ್ಕೆ ತಡರಾತ್ರಿ ಜಮೀರ್ ಅಹಮದ್ ಅವರು ರಹಸ್ಯ ಸಭೆಯನ್ನ ಮಾಡಿದ್ರು. ಅದೇನೋ ಒಂದು ಆಡಿಯೋ ಕಾಲ್ ವೈರಲ್ ಆಗ್ತಾ ಇತ್ತಲ್ಲ, ಅದೇ ರೀತಿಯಲ್ಲಿ ಈಗ ರಹಸ್ಯವಾಗಿ ಮತ್ತೆ ಸಭೆಗಳು ನಡೀತಾ ಇದೆ. ಏನೇನು ಚರ್ಚೆಗಳಾಗ್ತಾ ಇದೆ ಅದನ್ನು ಕೂಡ ನೋಡಬೇಕಾಗತ್ತೆ. ಇದು ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ತುಂಬಾ ತಲೆನೋವಾಗಿ ಪರಿಣಮಿಸ್ತಾ ಇದೆ. ನೋಡಿ, ಒಂದು ಕಡೆ ಧರ್ಮಗುರುಗಳ ಮೂಲಕವಾಗಿ ಒತ್ತಡ ಹೇರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೇರಳದ ಮೂಲಕವಾಗಿ, ಅಂದರೆ ಕೇರಳದಲ್ಲಿ ಚುನಾವಣೆ ಪ್ರಚಾರ ಮಾಡೋಕೆ ಹೋಗಿದ್ರಲ್ವಾ, ಅಲ್ಲಿಂದ ಜಮೀರ್ ಅಹಮದ್ ಅವರು ಆ ನಾಯಕರ ಕೈಯಿಂದ ಒತ್ತಡ ಹೇರಿಸ್ತಾ ಇದ್ದಾರೆ. ಹೀಗಾಗಿ ನಾಯಕರ ಈ ಲಾಬಿಗೆ ಡಿ.ಕೆ. ಶಿವಕುಮಾರ್ ಅವರು ಮಂಕಾಗ್ತಾರಾ? ಜಮೀರ್ ಪರವಾಗಿ ಕೇರಳದ ಮುಸ್ಲಿಂ ನಾಯಕರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ರಾಷ್ಟ್ರ ಮಟ್ಟಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನ ಈ ಖ್ಯಾತೆ ತಲುಪ್ತಾ ಇದೆ. ಈಗ ಹೈಕಮಾಂಡ್ಗೆ ಮನವಿ ಸಲ್ಲಿಸೋದಕ್ಕೆ 29 ಜನ ಶಾಸಕರ ನಿಯೋಗ ಸಿದ್ಧವಾಗಿದೆ. ಜಮೀರ್ ಹಾಗೂ ರೆಡ್ಡಿ ಅಸಮಾಧಾನದ ಜ್ವಾಲೆ ಟ್ರಬಲ್ ಶೂಟರ್ ಅವರು ತಣಿಸ್ತಾರ? ಅಖಾಡಕ್ಕೆ ಇಳಿಯಲಿದ್ದಾರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ? ಹಿರಿಯ ನಾಯಕರ ಮನವೊಲಿಕೆಗೆ ನಡೀತಾ ಇದೆಯಾ ಹೈ ಪ್ರೊಫೈಲ್ ಪ್ಲಾನ್? ನೋಡಿ, ಎಲ್ಲವೂ ಕೂಡ ಒಂದು ಕಡೆ ಈ ಚರ್ಚೆಗಳೇ ನಡೀತಾ ಇದೆ. ಇದೆಲ್ಲವೂ ಕೂಡ ಒಂದು ಕಡೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರನ್ನ ತಣ್ಣಗಾಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಅವರ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಪಡೆದುಕೊಳ್ಳೋದಕ್ಕೆ ಅವರೇನಾದರೂ ಪ್ರಯತ್ನ ಮಾಡ್ತಾ ಇದ್ದಾರಾ? ಈ ಪ್ರಶ್ನೆಯೂ ಕೂಡ ಇಲ್ಲಿ ಒಂದು ಕಡೆ ಎದುರಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಂಪೂರ್ಣವಾಗಿ ಟೇಕ್ ಓವರ್ ತಮ್ಮದೇ ಇರಬೇಕು ಅಂತ ಅವರು ಹೇಳ್ತಾರೆ. ಅವರು ಆ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ಸಚಿವ ಸಂಪುಟದ ಮೂಲಕವಾಗಿ ತಮ್ಮದೇ ಸಚಿವರು ಇರಬೇಕು ಅಂತ ಮೊದಲ ಒಂದು ಪಟ್ಟಿಯನ್ನು ಬಿಡುಗಡೆ ಆಯಿತು. ಆ ಪಟ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು
ಸಂಪೂರ್ಣವಾಗಿ ತಮ್ಮ ಏನು CM ಅವರ ಅಧಿಕಾರ ಏನಿತ್ತು ಪರಮಾಧಿಕಾರ ಅದನ್ನು ಚಲಾವಣೆ ಮಾಡೋದಕ್ಕಾಗಲಿಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ತಮ್ಮ ಪ್ರಭಾವವನ್ನು ಬಳಕೆ ಮಾಡಿ ತಮ್ಮವರಿಗೆ ಸಚಿವ ಸ್ಥಾನವನ್ನು ಕೊಡಿಸಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಯಿತು ಮೊದಲ ಪಟ್ಟಿಯಲ್ಲಿ. ಆದರೆ ಈಗ ಈವರೆಗೆ ನಡೆದಿದ್ದೇನಿತ್ತು ಇದೆಲ್ಲವೂ ಕೂಡ ಕೇವಲ ಟ್ರೈಲರ್ ಅಷ್ಟೇ. ಈಗ ಅಸಲಿ ಗೇಮ್ ಪ್ಲಾನು, ಈಗ ಅಸಲಿ ಪಿಕ್ಚರು. ನೂತನ CM DK ಶಿವಕುಮಾರ್ ಪಾಲಿಗೆ ಪರಿಸ್ಥಿತಿ ಈಗ ಅಡಕತ್ತರಿಯಲ್ಲಿ ಇರುವಂತಿದೆ. ಕ್ರಾಂತಿಕಾರಕ ಸರ್ಕಾರ ಅಂತ DK ಶಿವಕುಮಾರ್ ಹೇಳಿದ್ರು. DK ಶಿವಕುಮಾರ್ ಉತ್ಸಾಹದ ಗಂಟಲಿಗೆ ಈಗ ಆಪ್ತರ ಬಂಡಾಯ ಕಡಬನ್ನ ತೂರ್ತ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ DK ಶಿವಕುಮಾರ್ ರೆಡ್ಡಿ ಅವರ ನಡುವೆ ಜಿದ್ದಾಜಿದ್ದಿ ನಡೆದಿತ್ತು ಈ ಹಿಂದೆ. ಈಗ ನೀವು ಹೇಳಿದ್ರಲ್ವಾ ಆಗ ಈ ಕೊಡಿ ನನಗೆ ಅಂತ ಅವರು ಖ್ಯಾತಿ ತೆಗಿತಾ ಇದ್ದಾರೆ. ಗದ್ದುಗೆ ಏರಿದ ತಕ್ಷಣ ರಾಮಲಿಂಗಾರೆಡ್ಡಿ ಅವರು ಕೊಡ್ರಿ ನನಗೆ ಆ ಖಾತೆನ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಹಿರಿಯರ ಬಂಡಾಯ ಶಮನ ಮಾಡ್ತಾರಾ DK ಶಿವಕುಮಾರ್ ಅವರು? ಅದಕ್ಕೆ ಯಾವ ರೀತಿಯಾಗಿ ತಂತ್ರವನ್ನ ಹಿಡಿತಾರೆ, ಯಾವ ರೀತಿಯಾಗಿ ಅವರ ಅಸಮಾಧಾನವನ್ನ ತಣಿಸ್ತಾರೆ, ಆ ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಯಾರೂ ಕೂಡ ಕೇಳೋದಕ್ಕೆ ತಯಾರಿಲ್ಲ ಮಾತುಗಳನ್ನ. ಕ್ರಾಂತಿಕಾರಕ ಸರ್ಕಾರ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಆದರೆ ಅವರೇ ತಣ್ಣಗಾಗ್ತಾರ ಈಗ? ಸರ್ಕಾರವನ್ನ ತುಂಬಾ ಸುಭದ್ರವಾಗಿ ನಡೆಸಬೇಕು, ಜೊತೆಗೆ ತುಂಬಾ ಕ್ರಾಂತಿಕಾರಿಯಾಗಿ ಬದಲಾವಣೆಗಳನ್ನು ಮಾಡಬೇಕು ಅಂತ ಏನೇನೋ ಅಂದ್ಕೊಂಡಿದ್ರು DK ಶಿವಕುಮಾರ್ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಪ್ರೆಸ್ ಮೀಟ್ ಆದರೆ, ಯಾವುದೇ ಒಂದು ಸಭೆ ಸಮಾರಂಭ ಆದರೆ ಎಲ್ಲ ನಾಯಕರು ಕೂಡ, ಎಲ್ಲ ಮುಖಂಡರು ಕೂಡ ಆ CM ಅಥವಾ KPCC ಅಧ್ಯಕ್ಷರೋ ಅವರ ಹಿಂದೆನೇ ಕೂರ್ತಾ ಇದ್ರು. ಆದರೆ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಯಾವುದೇ ಕಾರಣಕ್ಕೂ ನನ್ನ ಹಿಂದೆ ಯಾರೂ ಕೂಡ ಕೂರೋ ಹಾಗಿಲ್ಲ, ಅವ್ರನ್ನ ಎಬ್ಬರಿಸಿ ಆ ಕಡೆ ಕಳಿಸಿ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಅದು ಚರ್ಚೆಗೂ ಕೂಡ ಕಾರಣ ಆಯಿತು. ನಾವು ಕೂಡ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಿದ್ವಿ. ಯಾರೊಬ್ಬರು ಕೂಡ CM ಹೆಸರನ್ನ ಹೇಳ್ಕೊಂಡು ಅಡ್ಡದಾರಿಗೆ ಹೋಗಬಾರ್ದು, ಆ ರೀತಿ ಘಟನಾವಳಿಗಳು ಸಂಭವಿಸಬಾರ್ದು ಅಂತ ನಾವು ಕೂಡ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಿದ್ವಿ. ಆದರೆ ಈಗ DK ಶಿವಕುಮಾರ್ ಅವರ ಬಾಯಿಗೆ ಕಡುಬನ್ನು ತುರುಕ್ತಾರಾ ಅನ್ನೋ ಪ್ರಶ್ನೆ, ಬಿಸಿ ತುಪ್ಪ ಹಾಕ್ತಾರ ನಾಯಕರು. ಯಾಕಂದರೆ ಎಲ್ಲರೂ ಸಣ್ಣ ಪುಟ್ಟ ನಾಯಕರಲ್ಲ, ಸಮಾಜದ ಘಟಾನುಘಟಿ ನಾಯಕರು. ರಾಮಲಿಂಗಾರೆಡ್ಡಿ ಅವರು ರೆಡ್ಡಿ ಸಮಾಜದ ನಾಯಕರು, ಮತ್ತೊಂದು ಕಡೆಯಲ್ಲಿ ಜಮೀರ್ ಅಹಮದ್ ಅವರು ಈವರೆಗೆ ಅಲ್ಪಸಂಖ್ಯಾತರ ನಾಯಕ ಅಂತ ಗುರುತಿಸ್ಕೊಂಡು ಬಂದಂತಹ ನಾಯಕ. ಇವರೆಲ್ಲರನ್ನ ಸಮಾಧಾನ ಪಡಿಸೋದು ಹೇಗಪ್ಪ? ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನೂತನ CM DK ಶಿವಕುಮಾರ್ ಅವರು ಕಾದ ಕುಲುಮೆಯ ಮೇಲೆ, ಕಾದಿರುವಂತಹ ಕಾವಲಿಯ ಮೇಲೆ ಏನಾದರೂ ಕೂತಿದಾರ ಈಗ? ಆ ರೀತಿ ಭಾಸ ಏನಾದರೂ ಆಗೋದಕ್ಕೆ ಆರಂಭ ಆಯ್ತಾ ಈಗ ಅವರಿಗೆ? ಆ ಪ್ರಶ್ನೆಗಳೆಲ್ಲವೂ ಕೂಡ ಸಹಜವಾಗಿ ಈಗ ಕಾಡ್ತಾ ಇರುವಂಥದ್ದು. ಹೀಗಾಗಿ DK ಶಿವಕುಮಾರ್ ಅವರು ಇದೆಲ್ಲವನ್ನ ಬಗೆಹರಿಸೋದಕ್ಕೆ ಸಿದ್ದರಾಮಯ್ಯ ಅವರನ್ನು ಮಧ್ಯಪ್ರವೇಶ ಮಾಡಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಮಧ್ಯಪ್ರವೇಶ ಮಾಡ್ತಾರಾ ಹಾಗಾದರೆ? ಇದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಮಧ್ಯಪ್ರವೇಶ ಮಾಡಿದ್ರೆ ಸಿದ್ದರಾಮಯ್ಯನವರ ಪ್ರಭಾವ ಈ CM ಕುರ್ಚಿ ಮೇಲೆ, ಅದರ ಜೊತೆಗೆ ಈ ಸರ್ಕಾರದ ಮೇಲೆ ಈವರೆಗೂ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ವಿಚಾರ, ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಆದರೆ ಒಂದು ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆಗಳು ಸಾಕಷ್ಟಿದ್ದಾವೆ ನೋಡಿ. ನೇರವಾಗಿ ರಾಮಲಿಂಗಾರೆಡ್ಡಿ ಅವರು ಹೇಳಿದಾರಂತೆ, ಒಂದು ವೇಳೆ ಸಚಿವ ಸ್ಥಾನ ಕೊಡದೇ ಇದ್ದರೆ, ಅಂದರೆ ಏನು ಈ ಬೆಂಗಳೂರಿನ ಖಾತೆಯನ್ನು ಕೊಡದೇ ಇದ್ದರೆ ಆಗ ನಾನು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಅಂತ ಅವರು ಒಂದು ರೀತಿಯಲ್ಲಿ ಬೆದರಿಕೆ ಒಡ್ಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಮಾತುಗಳು ಕೇಳಿ ಬರ್ತಾ ಇದೆ. ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಒತ್ತಡ ತಂತ್ರವನ್ನು ತೀವ್ರವಾಗಿ ಅನುಸರಿಸ್ತಾ ಇದ್ದಾರೆ ಈಗ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರನ್ನು ಸಚಿವರಾಗಿ ಆಯ್ಕೆ ಮಾಡಿ ಆಗಿದೆ, ಈಗ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ದಾರೆ ಅವರು. ಅವರೀಗ ಏನಾದರೂ ರಾಜೀನಾಮೆ ಕೊಟ್ಟರೆ ರಾಜ್ಯ ಸರ್ಕಾರಕ್ಕೆ ತೀವ್ರವಾಗಿ ಮುಜುಗರ ಎದುರಾಗುತ್ತೆ. CM DK ಶಿವಕುಮಾರ್ ಅವರಿಗೆ ತೀವ್ರವಾಗಿ ಮುಜುಗರ ಎದುರಾಗುತ್ತೆ. ಹೀಗಾಗಿ DK ಶಿವಕುಮಾರ್ ಅವರು ಈಗ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರಾ ಅನ್ನೋ ಅನುಮಾನ, ಆ ಪ್ರಶ್ನೆಗಳು ಕಾಡ್ತಾ ಇದೆ. ಇನ್ನು ಮತ್ತೊಂದೆಡೆ ಜಮೀರ್ ಅಹಮದ್ ಅವರ ವಿಚಾರ ನೋಡಿ. ಜಮೀರ್ ಅಹಮದ್ ಅವರ ಆಡಿಯೋ ವೈರಲ್ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ತೀವ್ರವಾಗಿ ಚರ್ಚೆಗೆ ಕಾರಣ ಆಯಿತು ಅದು. ಜೊತೆಗೆ ಅವರು ಈ ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಸಮರ್ಥನ ಸೋಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋ ವಿಚಾರ ತೀವ್ರವಾಗಿ ಸದ್ದು ಮಾಡ್ತು. ಅದಾದ ನಂತರದಲ್ಲಿ ಅವರು ನಕಲಿ ಅಂತ ಹೇಳಿದ್ರು ಕೂಡ ಅಲ್ಲಗಳಿಯೋದಕ್ಕಾಗಲ್ಲ, ಅದು ಎಲ್ಲಿವರೆಗೆ ಪುಷ್ಟಿಯಾಗೋದಿಲ್ಲ ಅಲ್ಲಿವರೆಗೂ ನಾವು ಕೂಡ ಹೇಳೋದಕ್ಕಾಗಲ್ಲ, ಅದು ಬೇರೆ ಮಾತು.
ಆದರೆ ಅದೇ ಕಾರಣವನ್ನು ಇಟ್ಕೊಂಡು ಹೈಕಮಾಂಡ್ ಈ ಬಾರಿ ಸಚಿವ ಸ್ಥಾನ ಕೊಡಲಿಲ್ವಾ? ಇದೊಂದು. ಮತ್ತೊಂದು ಕಡೆ ಜಮೀರ್ ಅಹಮದ್ ಅವರು ಕೊಡೋದಿಲ್ವಾ? ಹಾಗಾದರೆ ನಾನು ಬಿಡೋದಿಲ್ಲ ಅಂತ ಏನಾದರೂ ಕೂತಿದ್ದಾರಾ ಸಚಿವ ಸ್ಥಾನ? ಯಾಕಂದರೆ ಈಗಾಗಲೇ UT ಖಾದರ್ ಅವರಿಗೂ ಕೂಡ ಸಚಿವ ಸ್ಥಾನ ದಕ್ಕಿದೆ ಈಗ. ಹೀಗಾಗಿ UT ಖಾದರ್ ಇನ್ನಿತರ ಅಲ್ಪಸಂಖ್ಯಾತರ ನಾಯಕರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಅಂತ DK ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರು. ಆದರೆ ಮಾಜಿ ಸಚಿವ ಜಮೀರ್ ಅಹಮದ್ ಅವರು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೈಕಮಾಂಡ್ ಮೇಲೆ ತೀವ್ರವಾಗಿ ಒತ್ತಡ ಹೇರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಒತ್ತಡ ಬರ್ತಾ ಇರೋದು ಎಲ್ಲಿಂದ? ಈಗ ಕೇರಳದ ಕೆಲವು ಅಲ್ಪಸಂಖ್ಯಾತ ನಾಯಕರು ಜೊತೆಗೆ ಏನು ಜಮೀರ್ ಅಹಮದ್ ಅವರ ಆಪ್ತ ನಾಯಕರು ಯಾರಿದ್ರು ಅವರ ನಿಯೋಗ 29 ನಾಯಕರ ನಿಯೋಗ ದೆಹಲಿಗೆ ತೆರಳುತ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ಗೆ ಅವರ ಬಳಿಗೆ ತೆರಳುತ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಜಮೀರ್ ಅಹಮದ್ ಅವರು ಕೂಡ ರಾಜ್ಯ ಸರ್ಕಾರಕ್ಕೆ ಕಂಟಕವಾಗುವಂತಹ ಸಾಧ್ಯತೆಗಳು ಈಗ ದಟ್ಟವಾಗ್ತಾ ಇದೆ. ಈ ಎಲ್ಲದರ ನಡುವೆ DK ಶಿವಕುಮಾರ್ ಅವರಿಗೆ ಈಗ ಬಿಸಿತುಪ್ಪ. ಇದು ಕೇವಲ ಮೊದಲ ಪಟ್ಟಿ ಮಾತ್ರ ಈಗ ಬಿಡುಗಡೆ ಆಗಿರೋದು. ಇನ್ನೂ 20 ಸಚಿವರನ್ನ ನೇಮಕ ಮಾಡಬೇಕು, ಆಯ್ಕೆ ಮಾಡಬೇಕು. ಅವರನ್ನು ಕೂಡ ಆಯ್ಕೆ ಮಾಡಬೇಕು ಅಂತಂದರೆ ತುಂಬ ಸಂಕಷ್ಟಗಳು ಎದುರಾಗುತ್ತೆ. ಹೀಗಾಗಿ ಈವರೆಗೆ ಇದ್ದಿದ್ದು ಕೇವಲ ಟ್ರೈಲರ್ ಅಷ್ಟೇ. ಪಿಕ್ಚರ್ ಇನ್ನೂ ಬಾಕಿ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ? ಈ ಎಲ್ಲ ಪ್ರಶ್ನೆಗಳು ಕೂಡ ಈಗ ಎದುರಾಗ್ತಾ ಇರುವಂಥದ್ದು.